ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ದಿನ ನಾನು ಬೆಳ್ಳುಳ್ಳಿಯ ಉಪಯೋಗ ಏನು ಮತ್ತು ಅದನ್ನು ಕೆಡದೇ ಇರೋ ರೀತಿ, ಮೊಳಕೆ ಬರದಿರೋ ರೀತಿ ಯಾವ ರೀತಿಯ ಒಂದು ಟಿಪ್ಸನ್ನು ಯೂಸ್ ಮಾಡ್ಬೋದು ಅನ್ನೋದು ಕೂಡ ನಾನು ತಿಳಿಸ್ಕೊಡ್ತಾ ಇದ್ದೀನಿ. ಬೆಳ್ಳುಳ್ಳಿ ಹೆಲ್ತ್ಗೆ ಸಂಬಂಧಿಸಿದಾಗೆ ನೋಡೋದಾದರೆ ತುಂಬಾ ಯೂಸಸ್ ಇದೆ. ಸೊ ಇದನ್ನು ಮತ್ತು ಶುಂಠಿಯ ಕಾಂಬಿನೇಷನ್ನಾಗಿ ನಾವು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಅಂತಲೇ ಕರೀತಾರೆ ಎಲ್ಲರೂ ಕೂಡ. ಅದನ್ನು ಆಲ್ಮೋಸ್ಟ್ ಸ್ಪೈಸಿ ಅಡುಗೆಗಳಿಗೆ ಯೂಸ್ ಮಾಡ್ತೀವಿ. ತುಂಬ ಜನಕ್ಕೆ ಗೊತ್ತಿಲ್ಲ ಅಂದ್ಕೊಳ್ತೀನಿ, ಆದರೆ ಗೊತ್ತಿರೋರು ಇದ್ದಾರೆ. ಸೊ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಫ್ಲೇವರ್ ಚೆನ್ನಾಗಿರುತ್ತೆ, ಟೇಸ್ಟ್ ಚೆನ್ನಾಗಿ ಕೊಡುತ್ತೆ ಅಂತಲೂ ಕೂಡ ಯೂಸ್ ಮಾಡ್ತಾರೆ. ಆದರೆ ಅದರಿಂದ ಸಿಗೋಂಥ ಆರೋಗ್ಯಕ್ಕೆ ಸಂಬಂಧಿಸಿದಂಥ ಲಾಭ ತುಂಬಾ ಇದೆ ಅಂತ ಹೇಳ್ಬೋದು. ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಎರಡು ಕಾಂಬಿನೇಷನ್ನ ಯೂಸ್ ಮಾಡೋದ್ರಿಂದ ಕಫಕ್ಕೆ ಸಂಬಂಧಿಸಿದಂತಹ ಅನೇಕ ಕಾಯಿಲೆಗಳನ್ನು ದೂರ ಮಾಡ್ಬೋದು. ಶೀತ, ಕೆಮ್ಮು, ನೆಗಡಿ ಎಲ್ಲದೂ ಬಂತು. ಟೋಟಲಾಗಿ ಈ ಒಂದು ನಾವು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಯೂಸ್ ಮಾಡೋದ್ರಿಂದ ಆ ಶೀತಕ್ಕೆ ಸಂಬಂಧಿಸಿದಂಥ ಕಾಯಿಲೆಗಳಿರ್ಬೋದು ಅಥವಾ ಅಲರ್ಜಿಗೆ ಸಂಬಂಧಿಸಿದಂತಹ ಕಾಯಿಲೆಗಳನ್ನು ಹೋಗಲಾಡಿಸೋದ್ರಲ್ಲಿ ಈ ಬೆಳ್ಳುಳ್ಳಿ ತುಂಬ ಯೂಸ್ಫುಲ್ ಆಗುತ್ತೆ. ಅದಲ್ಲದೆ ಬೆಳ್ಳುಳ್ಳಿಯನ್ನು ನಾವು ಪ್ರತಿನಿತ್ಯ ಬಳಸೋದ್ರಿಂದ ವೆಯ್ಟ್ ಲಾಸ್ ಕೂಡ ಆಗುತ್ತೆ ಅಂತ ಇತ್ತೀಚಿನ ದಿನಗಳಲ್ಲಿ ಗೊತ್ತಾಗಿರೋ ಒಂದು ಮಾಹಿತಿ. ಸೊ ಈ ರೀತಿ ಹೇಳೋದ್ರಿಂದ ಕೆಲವರು ಡಾಕ್ಟರ್ ಥರ ಹೇಳ್ತಾರೆ ಅಂತ ಅನ್ಕೋಬೋದು. ಖಂಡಿತ ಆ ರೀತಿ ತಪ್ಪು ತಿಳಿಬೇಡಿ. ನಾನು ಏನು ಯೂಸ್ ಮಾಡಿರ್ತೀನಲ್ಲ, ಸೊ ಅದ್ರ ಬೆನಿಫಿಟ್ಸ್ ನನಗೇನು ಸಿಕ್ಕಿರುತ್ತಲ್ಲ ಅದನ್ನು ನಾನು ಇಲ್ಲಿ ಶೇರ್ ಮಾಡ್ತೀನಿ ಅಷ್ಟೇ. ನೋಡಿ, ಒಂದು ಬೆಳ್ಳುಳ್ಳಿನ ಡೈಲಿ ಪ್ರತಿನಿತ್ಯ ಖಾಲಿ ಹೊಟ್ಟೆಗೆ ತಿನ್ಬೋದು ಅಥವಾ ಅದನ್ನು ನುಂಗಬಹುದು. ಒಂದು ಲೋಟ ಗ್ಲಾಸ್ಗೆ ಒಂದು ನೀರಿಗೆ ಅದನ್ನು ಹಾಕ್ಕೊಂಡ್ಬಿಟ್ಟು ಸ್ವಲ್ಪ ಹೊತ್ತು ಬಿಟ್ಟ ನಂತರ ಕುಡಿಯೋದ್ರಿಂದ ತುಂಬ ಲಾಭಗಳು ಸಿಗ್ತವೆ. ಫ್ಯಾಟ್ ಕಮ್ಮಿ ಆಗುತ್ತೆ ಅಂತಲೂ ಕೂಡ ಇದರಿಂದ ಹೇಳ್ತಾರೆ. ಕೊಲೆಸ್ಟ್ರಾಲ್ ಸಮಸ್ಯೆಯಿಂದ ಬಳಲ್ತಾ ಇರ್ತಾರಲ್ಲ, ಸೊ ಅಂಥವರು ಪ್ರತಿನಿತ್ಯ ಖಾಲಿ ಹೊಟ್ಟೆಗೆ ಒಂದು ಗ್ಲಾಸ್ ನೀರಿಗೆ ಒಂದು ಬೆಳ್ಳುಳ್ಳಿನ ಸಿಪ್ಪೆ ತೆಗೆದಿರಬೇಕು ಮೇಲೆ, ಅದನ್ನು ಸ್ವಲ್ಪ ಹೊತ್ತು ಜಜ್ಜಿ ನೀರಲ್ಲಿ ಹಾಗೆ ಬಿಡಬೇಕು. ಆ ನಂತರ ಕೆಲವರು ಆ ಬೆಳ್ಳುಳ್ಳಿನ ತೆಗೆದುಬಿಟ್ಟು ನೀರನ್ನು ಮಾತ್ರ ಕುಡಿತಾರೆ. ಸೊ ಅದಕ್ಕಿಂತ ಬೆಟರ್ ಅಂದರೆ ಆ ಬೆಳ್ಳುಳ್ಳಿನ ನುಂಗ್ಬಿಡಿ. ನಿಮಗೆ ಜಗಿಯೋಕ್ಕಾಗಲಿಲ್ಲ ಅಂದರೆ ನುಂಗಿ ಆ ಒಂದು ಗ್ಲಾಸ್ ನೀರೇನಿರುತ್ತಲ್ಲ ಅದನ್ನು ಕುಡಿಯೋದ್ರಿಂದ ಕೊಲೆಸ್ಟ್ರಾಲು ಒಂದು ಸಮತೋಲನದಲ್ಲಿ ಇರುತ್ತೆ ಅಂತಲೂ ಕೂಡ ಹೇಳ್ತಾರೆ. ಹಾಗೆ ಫ್ಯಾಟ್ ಬರ್ನಿಂಗಿಗೂ ಕೂಡ ಇದು ಬೆಳ್ಳುಳ್ಳಿ ನೀರು ತುಂಬ ಹೆಲ್ಪ್ ಆಗುತ್ತೆ. ಸೊ ಕೆಲವರು ಲೆಮನ್ ವಾಟರ್ ಯೂಸ್ ಮಾಡ್ತಾರೆ, ಆಮೇಲೆ ಜೇನುತುಪ್ಪನ ಲೆಮನ್ನು ಮಿಕ್ಸ್ ಮಾಡಿಕೊಂಡು ಖಾಲಿ ಹೊಟ್ಟೆಗೆ ತೊಗೊಳ್ತಾ ಇರ್ತಾರೆ. ಸೊ ಅಂಥವ್ರು ಇದನ್ನು ಕೂಡ ಟ್ರೈ ಮಾಡಿ ನೋಡಿ. ಹಿಂದೆಲ್ಲ ಈ ಬೆಳ್ಳುಳ್ಳಿ ಹಳ್ಳಿಗಳಲ್ಲಿ ಈಗಲೂ ಬೆಳೆಯೋ ಪದ್ಧತಿ ಕೆಲವು ಕಡೆ ಇದೆ. ಸೊ ಅವ್ರೇನು ಮಾಡ್ತಾಯಿದ್ರು, ಇದು ಕೆಡಬಾರ್ದು ಅಂತಂದೇಳಿ, ಅಂದರೆ ತುಂಬ ದಿನಗಳ ಕಾಲ ಬೆಳ್ಳುಳ್ಳಿನ ಸ್ಟೋರ್ ಮಾಡಿಟ್ಕೊಳ್ಳೋರು ಏನು ಮಾಡ್ತಾಯಿದ್ರು ಅಂದರೆ ಈ ರೀತಿಯಾಗಿ ಜಡೆ ಥರ ಎಣಿತಾಯಿದ್ರು. ಅಂದರೆ ಅದನ್ನು ಏನು ಹಿಂದೆಗಡೆ ಇದು ಬಂದಿರುತ್ತಲ್ಲ, ಲೀಫು ಡ್ರೈ ಆಗಿರುತ್ತಲ್ಲ, ಸೊ ಅದನ್ನು ಈ ಥರ ಜೋಡಿಸ್ಬಿಟ್ಟು ಜಡೆ ಥರ ಎಣಿತಾ ಇದ್ರು. ಇದು ನಮ್ಮ ಊರಲ್ಲೂ ಕೂಡ ನಮ್ಮ ಅಜ್ಜಿ, ನಮ್ಮ ಅಪ್ಪಾಜಿಯವರೆಲ್ಲ ಮಾಡ್ತಾಯಿದ್ರು. ಏನು ಮಾಡ್ತಾಯಿದ್ರು ಅಂದರೆ ಸೈಡಿಗೆ ಒಂದು ಮನೆ ಇರ್ತಿತ್ತು. ಅಂದರೆ ಈಗ ಎತ್ತಿನ ಸಾಮಾನುಗಳು, ಆಮೇಲೆ ಹೊಲಕ್ಕೆ ಸಂಬಂಧಿಸಿದಂಥ ಸಾಮಾನುಗಳನ್ನೆಲ್ಲ ಒಂದು ಕೋಣೆ ಅಂತ ಮಾಡಿರ್ತಿದ್ರು. ಸೊ ಅಲ್ಲಿ ಈ ಬೆಳ್ಳುಳ್ಳಿ ಮತ್ತು ಈರುಳ್ಳಿಗಳನ್ನು ಹೊಲದಲ್ಲೇ ಬೆಳೀತಿದ್ರಿಂದ ಕೆಡಬಾರ್ದು ಅನ್ನೋ ಒಂದು ಉದ್ದೇಶಕ್ಕೆ ಈ ರೀತಿಯಾಗಿ ಜಡೆ ಎಣದ್ಬಿಟ್ಟು ಬಟ್ಟೆಗಳನ್ನು ಒಣಗಾಕೋದಕ್ಕೆ ಹೆಂಗೆ ನಾವು ಹಗ್ಗ ಕಟ್ತೀವಲ್ಲ ಆ ರೀತಿ ಕಟ್ಟಿಬಿಟ್ಟು ಇದನ್ನು ಅದಕ್ಕೆ ನೇತಾಕ್ತಾಯಿದ್ರು, ಆ ಕಡೆ ಮತ್ತು ಈ ಕಡೆ. ಅದು ಅದೇ ರೀತಿಯಾಗಿ ಇದ್ದಿದ್ದರಿಂದ ತುಂಬ ದಿನ ಬಾಳಿಕೆ ಬರ್ತಾಯಿತ್ತು, ಕೆಟ್ಟೋಗ್ತಾ ಇರಲಿಲ್ಲ. ಇತ್ತೀಚಿನ ದಿನಗಳಲ್ಲಿ ಎಲ್ಲ ಆಧುನಿಕ ಶೈಲಿ, ನಗರ ಪ್ರದೇಶದಲ್ಲಿ ಈ ಥರ ಒಂದು ಪದ್ಧತಿಗಳನ್ನು ಯಾರೂ ಕೂಡ ಅನುಸರಿಸಲ್ಲ. ಸೊ ಅವರಿಗೆ ಈ ರೀತಿಯಾಗಿ ರಾ ಮೆಟೀರಿಯಲ್ ಸಿಗಲ್ಲ, ಅಂದರೆ ಈರುಳ್ಳಿ ಬೆಳ್ಳುಳ್ಳಿ ತುಂಬ ಸಮೇತವಾಗಿ ಸಿಗೋದಿಲ್ಲ. ಹಾಗಾಗಿ ಮಾರ್ಕೆಟಿಂದ ತೊಗೊಂಡು ಬಂದು ಅದನ್ನು ಸ್ಟೋರ್ ಮಾಡಿಟ್ಟಾಗ ಸ್ವಲ್ಪ ದಿನಕ್ಕೆ ಮೊಳಕೆ ಬರುತ್ತೆ, ಇಲ್ಲ ಅಂದರೆ ಅದು ಬತ್ತಿ ಹೋಗ್ಬಿಡುತ್ತೆ. ಆ ರೀತಿಯ ಸಮಸ್ಯೆಗಳನ್ನು ಎದುರಿಸೋರಿಗೆ ಒಂದು ಬೆಸ್ಟ್ ಟಿಪ್ಸ್ನ ನಾನು ಇಲ್ಲಿ ತೋರಿಸ್ತಾ ಇದ್ದೀನಿ. ಬೆಳ್ಳುಳ್ಳಿನ ನಾವು ಮಾರ್ಕೆಟಿಂದ ತಂದ ತಕ್ಷಣ ಏನು ಮಾಡಬೇಕು ಅಂದರೆ ತಂದ ದಿನವೇ ಅಥವಾ ನೆಕ್ಸ್ಟ್ ಡೇ ಒಂದು ತವಾನ ಬಿಸಿ ಮಾಡೋದಕ್ಕೆ ಇಟ್ಕೋಬೇಕು. ಮೊದಲೇ ಬಿಸಿ ಮಾಡೋದಕ್ಕಿಂತ ಈ ರೀತಿಯಾಗಿ ಫಸ್ಟು ಎಲ್ಲ ತವಾದ ಮೇಲೆ ಜೋಡಿಸ್ಕೋಬೇಕು. ಬೆಳ್ಳುಳ್ಳಿನ ಜೋಡಿಸ್ಕೊಂಡು ಆದ ನಂತರ ಅಂದರೆ ಹಚ್ಕೋಬೇಕು. ಸ್ಟೀಮ್ ಕೊಟ್ಟು 1 ನಿಮಿಷಗಳ ಕಾಲ ಅದು ಬಿಸಿ ಆಗೋವರೆಗೂ ನಾವು ಹಾಗೆ ಬಿಡಬೇಕು. ಬೆಳ್ಳುಳ್ಳಿನ ತವಾದ ಮೇಲೆ ಬಿಡಬೇಕು. ಅದು ಮಂದ ಉರಿಯಲ್ಲೇ ಅದು ಅಂಚು ಬಿಸಿ ಆಗೋವರೆಗೂ ವೆಯ್ಟ್ ಮಾಡಿ. 1 ನಿಮಿಷ ಆದರೆ ಸಾಕು. ಈ ರೀತಿಯಾಗಿ ಕೆಳಗಡೆ ತುಂಬು ಅದು ಏನು ಬೇರಿರುತ್ತಲ್ಲ, ಸೊ ಅದು ಈ ರೀತಿ ಸ್ವಲ್ಪ ಸುಡುತ್ತೆ. ಸುಟ್ಟ ನಂತರ ನಾವು ಅದನ್ನ ಆಫ್ ಮಾಡಬೇಕು. ಸ್ಟವ್ನ ಬೆಚ್ಚಗಿರುತ್ತಲ್ಲ ಅಂಚು, ಅದರಲ್ಲೇ ಬಿಟ್ಟಾಗ ಈ ರೀತಿಯಾಗಿ ಬೇರು ಬಂದುಬಿಟ್ಟು ಸ್ವಲ್ಪ ಈ ಥರ ಕಪ್ಪಾಗಿರುತ್ತೆ. ಫುಲ್ಲು ಬೆಳ್ಳುಳ್ಳಿ ಸುಡೋ ಅವಶ್ಯಕತೆ ಇಲ್ಲ, ಈ ಥರ ಬೇರು ಮಾತ್ರ ಸುಟ್ಟರೆ ಇದನ್ನು ನಾವು ತುಂಬ ದಿನಗಳ ಕಾಲ ಸ್ಟೋರ್ ಮಾಡಿಟ್ಕೋಬೋದು. ಇದರಿಂದ ಏನು ಯೂಸ್ ಆಗುತ್ತೆ ಅಂದರೆ ಮೊಳಕೆ ಬರುತ್ತಲ್ಲ ಬೆಳ್ಳುಳ್ಳಿ, ಅದು ಮೊಳಕೆ ಬರೋದಿಲ್ಲ ಮತ್ತು ಬತ್ತಿ ಹೋಗುತ್ತಲ್ಲ, ಸೊ ಆ ಪ್ರಾಬ್ಲಮ್ ಕೂಡ ಇಲ್ಲಿ ಬರೋದಿಲ್ಲ.
ಈ ರೀತಿಯಾಗಿ ನಾವು ಬೆಳ್ಳುಳ್ಳಿನ ತಂದ ದಿನ ಅಥವಾ ನೆಕ್ಸ್ಟ್ ಡೇ ಈ ರೀತಿಯಾಗಿ ಮಾಡಿ ಸ್ಟೋರ್ ಮಾಡೋದ್ರಿಂದ ಯಾವುದೇ ಕಾರಣಕ್ಕೂ ಮೊಳಕೆ ಬರೋದಿಲ್ಲ. ಹಿಂದಿನ ಹಳ್ಳಿಗಳಲ್ಲೆಲ್ಲ ಅಂದರೆ ಹಿಂದಿನ ಕಾಲದಲ್ಲೆಲ್ಲ ಆ ರೀತಿಯಾಗಿ ಜಡೆಗಳನ್ನು ಎಣೆದ್ಬಿಟ್ಟು ಅದನ್ನ ಒಂದು ಹಗ್ಗಕ್ಕೆ ನೇತಾಕ್ತಾಯಿದ್ರು. ಅದು ಕೂಡ ಈ ಮೊಳಕೆ ಬರದೇ ಇರಲಿ ಅನ್ನೋ ಒಂದು ಉದ್ದೇಶಕ್ಕೆ, ಹಾಗೇ ಸ್ವಲ್ಪ ಡ್ರೈ ಆಗಲಿ ಅನ್ನೋ ಒಂದು ಉದ್ದೇಶಕ್ಕೆ ಮಾಡ್ತಾಯಿದ್ರು. ಸೊ ಆ ರೀತಿಯಾಗಿ ಈ ದಿನಗಳಲ್ಲಿ ಮಾಡೋಕ್ಕಾಗಲ್ಲ. ಈ ರೀತಿಯಾದ ಒಂದು ಟಿಪ್ಸ್ನ ಯೂಸ್ ಮಾಡೋದ್ರಿಂದ ಬೆಳ್ಳುಳ್ಳಿನ ನಾವು ಸ್ವಲ್ಪ ದಿನಗಳ ಕಾಲ ಸ್ಟೋರ್ ಮಾಡಿ ಇಟ್ಕೊಳ್ಳೋದಕ್ಕೆ ಹೆಲ್ಪ್ ಆಗುತ್ತೆ. ಸೊ ಬೆಳ್ಳುಳ್ಳಿಯ ಉಪಯೋಗ ಏನು ಮತ್ತು ಅದನ್ನು ಹೇಗೆ ಪ್ರೊಟೆಕ್ಟ್ ಮಾಡ್ಕೋಬೋದು ಅನ್ನೋದನ್ನು ನಾನು ಒಂದು ಟಿಪ್ಸ್ ಮೂಲಕ ಹೇಳಿದ್ದೀನಿ. ಈ ಟಿಪ್ಸ್ ಇಷ್ಟ ಆಗಿದ್ದರೆ ನೀವು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಕೂಡ ಮಾಡಿ. ನೀವು ಈ ರೀತಿಯಾಗಿ ಹಂಚಲ್ಲಿ ಬಿಸಿ ಮಾಡಿದ ನಂತರ ಎಷ್ಟು ದಿನಗಳವರೆಗೆ ನಿಮಗೆ ಬಾಳಿಕೆ ಬಂತು ಅನ್ನೋದನ್ನು ನನಗೆ ಕಮೆಂಟ್ ಮೂಲಕ ತಿಳಿಸಿ. ಈ ವಿಡಿಯೋನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಪಕ್ಕದಲ್ಲಿರೋ ಬೆಲ್ ಐಕನ್ನ ಪ್ರೆಸ್ ಮಾಡಿ ಆಲ್ ಅಂತ ಕೊಡಿ. ಆಗ ನಾನು ಹಾಕೋ ಎಲ್ಲ ಹೊಸ ವೀಡಿಯೋಸ್ ನೋಟಿಫಿಕೇಷನ್ ಕೂಡ ನಿಮಗೆ ರೀಚ್ ಆಗುತ್ತೆ. ಕೆಲವ್ರು ಏನು ಮಾಡ್ತಾರೆ, ಬೆಳ್ಳುಳ್ಳಿ ಸ್ಮೆಲ್ಲು ಅಂತಂದೇಳಿ ಊಟದಲ್ಲಿ ಕಂಡ್ರೆ ಸಾಕು ಊಟ ಮಾಡ್ತಾ ಇರಲ್ಲ. ಸೊ ಅದು ನಿಜವಾಗ್ಲೂ ತಪ್ಪು. ಬೆಳ್ಳುಳ್ಳಿಯಿಂದ ತುಂಬ ಯೂಸಸ್ ಇದೆ, ಎಸ್ಪೆಷಲಿ ನಮ್ಮ ಆರೋಗ್ಯಕ್ಕೆ. ಆಮೇಲೆ ಶೀತ ಪ್ರವೃತ್ತಿ ಇರೋರಿಗಂತೂ ಇದು ತುಂಬ ಯೂಸ್ ಆಗುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಟೇಕ್ ಕೇರ್.